ಪ್ರಾಜೆಕ್ಟ್ ಮಾಡೋದ್ರಲ್ಲಿ ಎಲ್ಲ ವಿಷಯದಲ್ಲೂ ಅವನು ತುಂಬ ಒಳ್ಳೆಯ ಹುಡುಗ. ಇನ್ನೂ ಸಿಗ್ಲಿಕ್ಕೂ ಕೂಡ ಇಲ್ಲ ನನಗೆ. ಸಂಶಯ ನನಗೆ ಯಾರ ಮೇಲೂ ಇಲ್ಲ. ಇನ್ ಇಂತಹ ಪರಿಸ್ಥಿತಿ ಯಾವ ತಾಯಿಗೂ ಯಾವ ಮಗನಿಗೂ ಬರಲೇಬಾರ್ದು. ನನ್ನ ಪ್ರಕಾರ ಯಾರಾದ್ರೂ ಏನೋ ಮಾಡಿರೋದು ಬಿದ್ದಿರ್ಲಿಕ್ಕೆ ಚಾನ್ಸೇ ಇಲ್ಲ ಸರ್. ಸೊ ಸುಮಂತ್ ರವರ ಅಮ್ಮ ರತ್ನಾವತಿಯವರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಅವ್ರ ಹತ್ರ ನಾನು ಮಾತಾಡಿಸ್ತಾ ಹೋಗ್ತೀನಿ. ಏನೆಲ್ಲ ಹೇಳ್ತಾ ಇದ್ದ, ಯಾವ ರೀತಿ ಏನಾದ್ರು ಈ ತರ ಕನಸುಂಟಮ್ಮ, ಈ ತರ ಮಾಡ್ಬೇಕು ಅನ್ನುವಂತ ವಿಚಾರದಲ್ಲಿ ನಿಮ್ಮ ಹತ್ರ ಏನಾದ್ರು ಹೇಳ್ತಾ ಇದ್ನ ಸುಮಂತ್ ಅಂತೆ? ಅವನು ನಾನು ದೊಡ್ಡ ವಿಜ್ಞಾನಿ ಆಗ್ತೇನೆ ಅಂತ ಹೇಳಿ ನನ್ನಲ್ಲಿ ಆಗಾಗ ಹೇಳ್ತಾ ಇದ್ದ. ಅವನಿಗೆ ಬಿರುದು ಕೂಡ ಸಿಕ್ಕಿದೆ, ಬಾಲ ವಿಜ್ಞಾನಿ ಅಂತೇಳಿ ಶಾಲೆಯವರೇ ಶಿಕ್ಷಕರು ಅವನಿಗೆ ಬಿರುದು ಕೂಡ ಕೊಟ್ಟಿದ್ದಾರೆ. ಅವನು ಮೊನ್ನೆ ವಿವೇಕಾನಂದ ಕಾಲೇಜಲ್ಲಿ ಹೀಗೆ ಅದೇ ಪ್ರಾಜೆಕ್ಟಲ್ಲಿ ಪಾಸಾಗಿ ಈಗ ನಾಳ್ದು ಇದು ಫೆಬ್ರವರಿ 5 ತಾರೀಕಿಗೆ ಇದು ಹೈದರಾಬಾದಿಗೆ ಹೋಗ್ಲಿಕ್ಕೆ ಕೂಡ ತಯಾರಾಗಿದ್ದ. ಅವನು ಇಲ್ಲಿ ಕೂಡ ಹಾಗೆ ಇದು ಅಡಿಕೆ ಸಸಿ ನಡುವುದು ಮತ್ತು ಫ್ರುಟ್ಟಿನ ಗಿಡ ಎಲ್ಲ ನಡುವುದು ಎಲ್ಲ ತುಂಬ 6-7 ಫ್ರುಟ್ಟಿನ ಗಿಡ ಕೂಡ ನೆಟ್ಟಿದ್ದಾನೆ. ಮೊದಲಿನ ದಿವಸ ಕೂಡ ನನ್ನಲ್ಲಿ ಹೇಳಿದ, ಅಮ್ಮ ನಾನು ನಾಳೆ ಸಂಜೆ ಶಾಲೆ ಬಿಟ್ಟು ಬಂದನ ಮೇಲೆ ನಾವು ಅದಕ್ಕೆ ಗೊಬ್ಬರ ಹಾಕುವ ಅಮ್ಮ ಅಂತೇಳಿ ಕೂಡ ಹೇಳಿದ್ದಾನೆ ನನ್ನಲ್ಲಿ. ಮೊದಲಿನ ದಿವಸ ಹೇಳಿದ್ದಾನೆ, ನಾನು ಇದು ಬೆಳಿಗ್ಗೆ 4:45 ಎದ್ದು ಹೋಗ್ತೇನೆ ಅಮ್ಮ ಅಂತ ಹೇಳಿದ್ದಾನೆ. ನನ್ನಲ್ಲಿ ಹೇಳಿದ್ದಾನೆ, ಡ್ರೆಸ್ ಎಲ್ಲ ರೆಡಿ ಮಾಡಿ ಇಡಮ್ಮ ಅಂತ ಹೇಳಿದ್ದೇನೆ. ನಾನು ಅವನಿಗೆ ಇದು ಪ್ಯಾಂಟು ಮತ್ತು ಶರ್ಟು ರೆಡಿ ಮಾಡಿ ನಾನು ಮಿಷನ ಮೇಲೆ ಇಟ್ಟಿದ್ದೇನೆ. ಆಯಿತು, ಅವನು ಅದನ್ನು ಹಾಕಿಕೊಂಡು ಹೋಗಿದ್ದಾನೆ. ನನಗೆ ಮನ್ವಿತ್ ಎಂಬ ಹುಡುಗ ಅವನ ಫ್ರೆಂಡೇ. ಅವನು ಇಲ್ಲಿವರೆಗೆ ಬಂದು ಇವನನ್ನು ಕಾದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸಿ ಮನೆಗೆ ತಲುಪಿ, ಅವನಲ್ಲಿ ಮೊಬೈಲ್ ಇಲ್ಲ. ಆಯಿತು, ಮನೆಗೆ ಹೋಗಿ ಮನೆಯಿಂದ ಫೋನ್ ಮಾಡಿ ಹೇಳಿದ, ಸುಮಂತ್ ಯಾಕೆ ಬರಲಿಲ್ಲ ದೇವಸ್ಥಾನಕ್ಕೆ ಅಂತ ಕೇಳಿದ. ನಾನು ಹೇಳಿದೆ, ಅವನು ಹೋಗಿದ್ದಾನಲ್ಲ ಮಗ ಅಂತ ಹೇಳಿದೆ. ಇಲ್ಲೇ ನೋಡಿದೆ, ಹಾಸಿಗೆಯಲ್ಲಿ ನೋಡಿದೆ, ಇಲ್ಲೆಲ್ಲ ಹುಡುಕಿದೆ, ಕರೆದೆ, ಅವನು ಎಲ್ಲೂ ಇಲ್ಲ. ಅದೇ ಮೊಬೈಲನ್ನು ಹಿಡ್ಕೊಂಡು ನಾನು ಓಡಿದೆ, ಅವನ ಸೈಕಲ್ ಇಡುವ ಅಲ್ಲಿವರೆಗೆ ಓಡಿದೆ. ಆದರೆ ಸೈಕಲ್ ಅಲ್ಲೇ ಇತ್ತು, ಅವನು ಮಾತ್ರ ಇಲ್ಲ. ಇತ್ತು, ನಾವು ಹೋಗುವ ರೋಡಲ್ಲಿ ಇದು ದಾರಿಯಲ್ಲಿ ಸ್ವಲ್ಪ ಬೊಟ್ಟು ಬ್ಲಡ್ ಕಾಣ್ತಾ ಇತ್ತು. ಆ ಬ್ಲಡ್ಡನ್ನು ನೋಡ್ತಾ ಬರುವಾಗ ತೋಟದ ಎಡೆಯಲ್ಲಿ ಆಗಿ ಒಂದು ಬಾವಿ ಇತ್ತು. ಆ ಬಾವಿ ಹತ್ತಿರ ಸ್ವಲ್ಪ ಜಾಸ್ತಿಯಾಗಿ ಕಾಣ್ತಾ ಇತ್ತು. ಅವನಷ್ಟಕ್ಕೆ ಜಾರಿ ಬಿದ್ದರೆ ಆ ಬ್ಲಡ್ ಎಲ್ಲಿಂದ ಸಿಗ್ತದೆ? ಅವನನ್ನು ಮೇಲೆ ಎತ್ತಿದಾಗ ಅವನು ನೀರು ಕುಡಿಲಿಲ್ಲ ಅಂತಲೂ ಹೇಳ್ತಾರೆ, ತಲೆಗೆ ಗಾಯ ಇತ್ತು ಅಂತ ಹೇಳ್ತಾರೆ. ಅವನಾಗೆ ಬಿದ್ದರೆ ಅವನ ನೀರು ಕುಡ್ದಿರ್ಬೇಕಲ್ಲ, ಹೊಟ್ಟೆ ಉಬ್ಬರಿಸಬೇಕು, ಅದು ಯಾವುದೂ ಇಲ್ಲ. ಆದರೆ ಇದು ನನ್ನ ಅನಿಸಿಕೆ, ಇದು ಯಾರೋ ಕೊಲೆ ಮಾಡಿಯೇ ಹಾಕಿದ್ದು ಅಂತೇಳಿ. ಕಲಿಯುವುದರಲ್ಲಿ 80% ಮಾರ್ಕು ಕೂಡ ಉಂಟು. ಕಲಿಯುವುದರಲ್ಲಿ, ಪ್ರಾಜೆಕ್ಟ್ ಮಾಡೋದ್ರಲ್ಲಿ, ಎಲ್ಲ ವಿಷಯದಲ್ಲೂ ಅವನು ತುಂಬ ಒಳ್ಳೆಯ ಹುಡುಗ. ಅಂಥ ಹುಡುಗ ನಾನು ಕಲ್ಕೊಂಡೆ ಅಲ್ವಾ ಅಂತೇಳಿ ತುಂಬ ದುಃಖ ಆಗ್ತಾ ಇದೆ ನನಗೆ. ಇನ್ನೂ ಸಿಗ್ಲಿಕ್ಕೂ ಕೂಡ ಇಲ್ಲ ನನಗೆ. ಸಂಶಯ ನನಗೆ ಯಾರ ಮೇಲೂ ಇಲ್ಲ, ಯಾರಲ್ಲೂ ಇಲ್ಲ. ವೈಯಕ್ತಿಕ ದ್ವೇಷ ಇಲ್ಲ. ಹಾಗೆ ಏನಾದರೂ ಸ್ವಲ್ಪ ಇದು ಕಿರಿಕಿರಿ ಮಾಡಿದವರ ಒಟ್ಟಿಗೆ ಅವನು ಸೇರುವುದು ಕೂಡ ಇಲ್ಲ. ಅವನಷ್ಟಕ್ಕೆ ಫಿಟ್ಟಿಂಗ್ ಮಾಡ್ತಾ ಎಲ್ಲ ಇದು ವೈರ್ಗಳನ್ನು ಜಾಯಿಂಟ್ ಮಾಡ್ತಾ ಹಾಗೆ ಎಲ್ಲ ಇರ್ತಾನೆ ಹೊರತು ಬೇರೆ ಯಾವುದೂ ಇಲ್ಲ. ಮೊದಲಿನ ದಿವಸ ಅವನು ನನ್ನೊಟ್ಟಿಗೆ ಹೆಗಲ ಮೇಲೆ ಕೈ ಹಾಕಿ ನನಗೆ ಚಿಮುಟುತ್ತಾ ಇದು ಕೀಟೆಲ್ಲ ಮಾಡ್ತಾ ನಾನು ಮನೆಯೊಳಗೆ ಕೂಡ ಹೊರಗೆ ಬಂದ್ಯಾನೆ ಅವನು. ರಾತ್ರಿ ಅಷ್ಟು ಪ್ರೀತಿ ಅವನಿಗೆ ನನ್ನ ಮೇಲೆ. ನನಗೆ 3 ಜನ ಮಕ್ಕಳು. ದೊಡ್ಡವ ಸುದರ್ಶನ್ ಅಂತೇಳಿ ನಿಟ್ಟೆ ಕಾಲೇಜಿಗೆ ಹೋಗ್ತಾನೆ. ಎಜುಕೇಷನ್ ಲೋನ್ ಮಾಡಿ ನಾವು ಅವನನ್ನು ಕಳಿಸ್ತಾ ಇದ್ದೇವೆ. ಮತ್ತು ನಮಗೆ ತುಂಬ ತೋಟ ಏನೂ ಇಲ್ಲ, ನಮಗೆ 1 ಎಕರೆ 3 ಸೆನ್ಸ್ ಜಾಗ ಮಾತ್ರ ಇರೋದು.
ನಾವು ಇಲ್ಲಿ ಬಂದು ಈ ಜಾಗ ತೆಗೆದು 13 ವರ್ಷ ಆಯ್ತಷ್ಟೇ. ಅದೇ ಹುಡುಗ 7 ತಿಂಗಳ ಮಗು ಇದ್ದಾಗ ನಾವು ಇಲ್ಲಿಗೆ ಬಂದಿದ್ದೇವೆ. ಬಂದಿದ್ದು ಮುಂಚೆ ಬಾ ಯಾರು ಅಂತೇಳಿ. ಖಂಡಿತ ನ್ಯಾಯ ನನಗೆ ಸಿಗಲೇಬೇಕು. ಅಷ್ಟು ಒಳ್ಳೆ ಮಗನನ್ನು ನಾನು ಕಳ್ಕೊಂಡಿದ್ದೇನೆ. ನನಗೆ ನ್ಯಾಯ ಸಿಗಲೇಬೇಕು. ಇಂತಹ ಪರಿಸ್ಥಿತಿ ಯಾವ ತಾಯಿಗೂ ಯಾವ ಮಗನಿಗೂ ಬರಲೇಬಾರ್ದು. ಸುಮಂತ್ರವರ ಅಣ್ಣ ಸುದರ್ಶನ್ ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಸರ್, ನಿಮ್ಮ ತಮ್ಮ ನಿಮ್ಮ ಜೊತೆಗೆ ಯಾವ ರೀತಿಯಾಗಿದ್ದ, ಏನೆಲ್ಲ ಹೇಳ್ತಾ ಇದ್ದ, ಯಾವ ಕನಸನ್ನು ಕೂಡ ಇಟ್ಕೊಂಡಿದ್ದ, ಅವನು ಏನೋ ಪ್ರಾಜೆಕ್ಟ್ ಮಾಡಬೇಕು ಅನ್ನುವಂಥ ವಿಚಾರದಲ್ಲೂ ಕೂಡ ದೊಡ್ಡ ಕನಸನ್ನು ಇಟ್ಕೊಂಡಿದ್ದ ಅನ್ನುವಂಥ ವಿಚಾರದಲ್ಲೂ ಕೂಡ ಕೇಳ್ಪಟ್ಟೆ. ನಿಮ್ಮ ಹತ್ರ ಏನಾದರೂ ಈ ಪ್ರಾಜೆಕ್ಟ್ ಬಗ್ಗೆ ಶೇರ್ ಮಾಡ್ತಾ ಇದ್ನ ಅಂತೇಳಿ? ನನ್ನ ತಮ್ಮಗಿಂತ ನನ್ನ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು. ನನಗೆ ಬೇರೆ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಬಟ್ ನಾನು ಅವನ ಹತ್ರ ಶೇರ್ ಮಾಡುವಷ್ಟು, ಅವ ನನ್ನ ಹತ್ರ ಶೇರ್ ಮಾಡುವಷ್ಟು ಮಾಡಿರ್ಲಿಕ್ಕಿಲ್ಲ ಬೇರೆ ಯಾರ ಹತ್ರ ಕೂಡ. ಅಷ್ಟು ಅಷ್ಟು ಕ್ಲೋಸ್ ಇದ್ವಿ ನಾವು. ಅಂದರೆ ಈಗ ಅಣ್ಣ ತಮ್ಮ ಅಂದರೆ ಒಂಥರ ನನಗೆ ಅವನ ಮೇಲೆ ತುಂಬ ಪ್ರೀತಿ. ನಾವಿಬ್ಬರು ನಾನು ಕಾಲೇಜಿಂದ ಬರ್ತೇವೆ, ನಾನು ಕೂಡ ಸಂಜೆ ಬರ್ತೇವೆ, ನಾವಿಬ್ಬರು ಇಲ್ಲಿ ಶಟಲ್ ಆಡೋದು ಆ ಥರ ಎಲ್ಲ ಮಾಡ್ತಿದ್ವಿ. ತುಂಬ ಕ್ಲೋಸ್ ಇದ್ದೆ, ತುಂಬ ಅಂದರೆ ತುಂಬ ಕ್ಲೋಸ್. ಅವ್ನು ನನಗೆ ಟೀಸ್ ಮಾಡೋದು, ನಾನು ಅವನಿಗೆ ಟೀಸ್ ಮಾಡೋದು ಎಲ್ಲ ಶೇರ್ ಮಾಡ್ತಿದ್ದ. ಪ್ರಾಜೆಕ್ಟಿಗೆ ನಾನು ಸಹ ನನಗೆ ಎಷ್ಟು ಆಗ್ತದೆ, ನನಗೆ ಕಾಲೇಜ್ ಉಂಟು ಸ್ಟಿಲ್, ನಾನು ಸಂಜೆ ಬಂದು ನನಗೆ ಎಷ್ಟು ಆಗ್ತದೆ ಅಷ್ಟು ಹೆಲ್ಪ್ ಮಾಡ್ತಿದ್ದೆ ಅವನಿಗೆ. ಅವನಿಗೆ ನಾಡಿದ್ದು ಫೆಬ್ರವರಿ 6ಗೆ ಹೋಗ್ಲಿಕ್ಕಿತ್ತು ಗುಜರಾತಿಗೆ, ಅಹಮದಾಬಾದ್ಗೆ, ನ್ಯಾಷನಲ್ ಲೆವೆಲ್ ಐರಿಸ್ ಇದು ಸೈನ್ಸ್ ಫೇರ್ಗೆ ಸೆಲೆಕ್ಟ್ ಆಗಿದ್ದ. ಅದು 24x7 ಇದು ರಿವರ್ ಕ್ಲೀನಿಂಗ್ ಸಿಸ್ಟಮ್ ಅಂತ. ಅದು ಹೇಗೆ ವರ್ಕ್ ಆಗ್ತದೆ ಅಂದರೆ, ಈಗ ರಿವರಲ್ಲಿ ಪ್ಲಾಸ್ಟಿಕ್ ಎಲ್ಲ ಬರ್ತದಲ್ಲ, ಅದೆಲ್ಲ ಒಂದು ಕಸ ಅದೆಲ್ಲ ಅಲ್ಲಿ ಡಯಾಗೋನಲ್ ಆಗಿ ಒಂದು ಫ್ಯಾನ್ ಸಿಸ್ಟಮ್ ಥರ ಇಟ್ಟಿರ್ತಾನೆ. ಅದರಲ್ಲಿ ಅದು ಒಂದು ಫ್ಯಾನಿಂದ ಇನ್ನೊಂದು ಫ್ಯಾನಿಗೆ ಮೂವ್ ಆಗಿ ಒಂದು ಕಡೆ ಸ್ಟೋರ್ ಆಗ್ತದೆ. ಫ್ಯಾನ್ ಮೂವ್ ಆಗುವಾಗ ಅದರಿಂದ ಎನರ್ಜಿ ಕೂಡ ಪ್ರೊಡ್ಯೂಸ್ ಮಾಡ್ಬೋದು. ಆ ಥರದ್ದು ಒಂದು ಸಿಸ್ಟಮ್. ಝೀರೋ ಅಂದರೆ ಅದಕ್ಕೇನು ಎನರ್ಜಿ ಬೇಡ, ಅದರಿಂದ ಎನರ್ಜಿ ಪ್ರೊಡ್ಯೂಸ್ ಮಾಡ್ಬೋದು. ಆ ಥರದ ಒಂದು ಸಿಸ್ಟಮ್ ರೆಡಿ ಮಾಡಿದ್ರು. ಇಲ್ಲಿ ಸಹ ಮೊನ್ನೆ ವಿವೇಕಾನಂದದಲ್ಲಿ ರೀಜನಲ್ ಲೆವೆಲ್ ಇದ್ದಾಗಿತ್ತು, ಅದರಲ್ಲಿ ಸಹ ಸಿಲ್ವರ್ ಮೆಡಲ್ ಏನೋ ಬಂದಿತ್ತು. ನೆಕ್ಸ್ಟ್ ನ್ಯಾಷನಲ್ ಲೆವೆಲ್ ಆಗಿ ಐರಿಸ್ ಇದು ನ್ಯಾಷನಲ್ ಲೆವೆಲ್ ಸೈನ್ಸ್ ಫೇರಿಗೆ ಸೆಲೆಕ್ಟ್ ಆಗಿದ್ದ. ನಾಡಿದ್ದು ಫೆಬ್ರವರಿ 6ಗೆ ಹೋಗ್ಲಿಕ್ಕೆ ಅವರೇ ಎಲ್ಲ ಮಾಡಿದ್ದು. ಅವರ ಹೆಲ್ಪ್ ತಗೊಂಡು ಇವಾಗ ಡೈಲಿ ಅವ್ರ ಹತ್ರ ಮಾತಾಡಿ ಹೀಗೆ ರೆಡಿ ಆಗ್ತಿದ್ದ, ಪ್ರಿಪೇರ್ ಆಗ್ತಿದ್ದ. ಅದರ ಬಗ್ಗೆ ಅವ್ರ ಟೆನ್ಷನ್ ಆಗಲಿ ಹಾಗೆ ಎಂತ ತಗೊಳ್ತಿರ್ಲಿಲ್ಲ. ಅದನ್ನು ತುಂಬ ಚಿಲ್ಗಾಯಿ ಅವ. ನಾನು ಸಹ ಅವನಿಗೆ ಅಲ್ಲಿ ಹೇಳಲಿಕ್ಕೆ ನಾಡಿದ್ದು ಇಂಗ್ಲೀಷ್ ಪ್ರೊನೌನ್ಸಿಯೇಷನ್ ಆಗಲಿ, ಅವನೆಂತ ಹೇಳಲಿಕ್ಕೆ ಎಲ್ಲ ಅವ ಡೈಲಿ ಓದ್ತಿದ್ದ ಬಂದು. ಅದನ್ನು ನಾನು ಅವನಿಗೆ ಕರೆಕ್ಟ್ ಮಾಡಿ ಅವನಿಗೆ ಹೇಳಿಕೊಡ್ತಾ ಇದ್ದೆ. ನಾವು ಡೈಲಿ ಒಟ್ಟಿಗೆ ಮಲಗುದು, ಅಂದರೆ ಒಂದೇ ಕಡೆ ಮಲಗುದು. ನನಗೆ ಮೊನ್ನೆ ಲಾಸ್ಟ್ ನೈಟ್ 13th ಅವತ್ತು ನನಗೆ ಸ್ವಲ್ಪ ಬರಲಿಕ್ಕೆ ಎಲ್ಲ ಇತ್ತು. ಸೊ ನಾನು ಸ್ವಲ್ಪ ಲೇಟ್ ಆಗಿದೆ. ಸ್ವಲ್ಪ ಮರುದಿನ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟಂತ ಸ್ವಲ್ಪ ಬೇಗ ಮಲಗಿದ್ದೆ ಅಷ್ಟೇ. ನಾನು ಸ್ವಲ್ಪ ಲೇಟ್ ಆಗಿದೆ, 1 o'clock ಆಗಿದೆ. ಇಲ್ಲ ನಾನು ಮಲಗಿದ್ದು ಸಹ ಲೇಟ್ ಅಲ್ಲ. ಸೊ ನನಗೆ ಹೇಳುವಾಗ ನನಗೆ ಎಚ್ಚರಿಕೆ ಆಗಲಿಲ್ಲ. ಎದ್ದು ಹೋಗುವಾಗ ಕೂಡ ನನಗೆ ಎಚ್ಚರಿಕೆ ಆಗಲಿಲ್ಲ. ನಾನೊಂದು 6 o'clock ಎದ್ದಿದ್ದೇನೆ. 5 o'clockಗೆ ಹೋಗಿ ಆಗಿದೆ. ಹೌದು ಹೌದು, ಮನೆ ವಾಪಸ್ ಬರ್ತಾ ಇದ್ದ. ಬಂದಲ್ಲೇ ಮಲಗ್ತಾ ಇದ್ದ. ಇಲ್ಲ ವಾಪಸ್ ಬರುವಾಗ ನಾನು ಎದ್ದು ಇರ್ತಿದ್ದೆ, ಕಾಲೇಜಿಗೆ ರೆಡಿ ಆಗ್ತಿದ್ದೆ. 6:40 ಆಗ್ತದೆ ವಾಪಸ್ ಬರುವಾಗ. 6 o'clock 6:30 ಎಲ್ಲ ಆಗ್ತದೆ. ಆವಾಗ ನಾನು ಎದ್ದಿರ್ತಿದ್ದೆ, ವಾಪಸ್ ಬರುವಾಗ ಎದ್ದಿರ್ತಿದ್ದೆ. ಬಟ್ ಇಲ್ಲ, ನಾನು ಹೋಗ್ಲಿಲ್ಲ ಈ ಸಲ. ಇಲ್ಲ ನಾನು ಈ ಸಲ ಹೋಗ್ಲಿಲ್ಲ. ನನಗೆ ದೇವರ ಭಕ್ತ. ನಾನು ಹೋಗ್ಲಿಲ್ಲ ಅಂದರೆ ನನ್ನನ್ನು ಹೋಗುವ ಅಂತ ಹೇಳಿದ್ದ. ಬಟ್ ನನಗೆ ಬೆಳಿಗ್ಗೆ ಎದ್ದು ವಾಪಸ್ ಬಂದು ಕಾಲೇಜ್, ನನಗೆ ನೈಟ್ ಕೂಡ ಲೇಟ್ ಆಗ್ತದಲ್ಲ. ಸೊ ನನಗೆ ಕಾಲೇಜಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ನಾನು ಹೋಗ್ತಿರ್ಲಿಲ್ಲ ಅಷ್ಟೇ. ಪ್ರತಿ ವರ್ಷ ಪೂರ್ತಿ ಹೋಗ್ತಾ ಇದ್ನ ಅಂದ್ರೆ ಯಾವ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದಾನೆ? ಅಂದರೆ ಇದುವರೆಗೆ ಈಗ ಸ್ವಲ್ಪ ಸಣ್ಣವನಿದ್ದಲ್ಲ ಮೊದಲೆಲ್ಲ, ಹಾಗೆಲ್ಲ ನಾವು ಬಿಡ್ತಿರ್ಲಿಲ್ಲ ಹೋಗ್ಲಿಕ್ಕೆ ಹಾಗೆಲ್ಲ. ಸೊ ಈ ವರ್ಷ ಸ್ವಲ್ಪ ಧನು ಪೂಜೆಗೆ ಅಂತ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಈ ವರ್ಷವೇ. ಎಷ್ಟು ಬಾರಿ ಹೋದ? ಒಂದು 3-4 ಸಲ ಹೋಗಿದ್ದಾನೆ. ನನ್ನ ಪ್ರಕಾರ ಯಾರಾದ್ರೂ ಏನೋ ಬಿದ್ದಿರ್ಲಿಕ್ಕೆ ಚಾನ್ಸೇ ಇಲ್ಲ ಸರ್. ಅದಕ್ಕಿಂತ ಮೇಲೆ ಒಂದು ದಾರಿ ಉಂಟು. ಅವ ಆಯ್ತು, ಅವನ ದಾರಿ ಆಯ್ತು ಅಂತ ಹೋಗುವವ. ಆ ಥರ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವನಾಗಿ
ಅಂದ್ಕೊಂಡದಂದ್ರೆ ಅದು 100%, 200% ಸಾಧ್ಯವೇ ಇಲ್ಲ ಹಾಗೆ ಮಾಡಿ. ಅಂಥವ ಅಲ್ಲವೇ ಅಲ್ಲ, ಅವನಿಗೆ ಯಾವ ಟೆನ್ಷನ್ ಕೂಡ ಇಲ್ಲ, ಅವ ಯಾರ ವೈರತ್ವ ಕೂಡ ಅವನಿಗಿಲ್ಲ. ನಾನು ಕಂಡ ಪ್ರಕಾರ ಯಾರ ವೈರತ್ವ ಕೂಡ ಇಲ್ಲ, ಆ ಥರ ಅಲ್ಲ. ಸೊ ಅವನದು ಆ ದಾರಿಯಿಂದ ಈಚೆ ಒಂದು ದಾರಿ ಡಿವೈಡ್ ಆಗಿ ವಾಪಸ್ಸು ಕೆರೆ ತನಕ ಬಂದಿದೆ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಕೆರೆ ತನಕ ಕೂಡ ಬ್ಲಡ್ ಕಾಣ್ತುಂಟು. ಅವ ಹೋಗಿ ಕೆರೆಯಲ್ಲಿ ಅವು ಬಿದ್ದದಾದ್ರೂ ಅಲ್ಲಿಂದ ಬ್ಲಡ್ ಯಾಕೆ ಕಂಡಿತು? ಅವ ಹಾಗೆ ಮಾಡಿದ್ದಲ್ಲ ಅದು. ತುಂಬ ಬೋಲ್ಡ್ ಆಗಿದ್ನು. ತುಂಬ ಬೋಲ್ಡ್ ಸ್ಟೂಡೆಂಟ್ ಅವ, ಸ್ಟ್ರೇಟ್ ಫಾರ್ವರ್ಡ್ ಕೂಡ, ಎಂತ ಇದ್ರು ಎದುರೆದುರು ಹೇಳ್ತಿದ್ದ.